ನಿಮಗೆ ನಂಬಕ್ಕಾಗುತ್ತಾ ಏರ್ಪೋರ್ಟ್ ಒಳಗೆ ವಾಟರ್ಫಾಲ್ ಇದೆ ಅಂತ? ಎಸ್, ಇಟ್ಸ್ ಸಿಂಗಾಪುರ್ ಜುವೆಲ್ ಚೆಂಗಿ ಏರ್ಪೋರ್ಟ್. ಈ ಏರ್ಪೋರ್ಟ್ ವಿಜುವಲ್ಸ್ ನೋಡೋಕ್ಕೆ ನಿಮಗೆ 2 ಕಣ್ಣು ಸಾಕಾಗಲ್ಲ, ಅದಕ್ಕೆ ನಾನು 4 ಕಣ್ಣು ಹಾಕ್ಕೊಂಡು ನೋಡಿದ್ದೀನಿ. ದಿಸ್ ಇಸ್ ದ ವರ್ಲ್ಡ್ಸ್ ಬ್ಯೂಟಿಫುಲ್ ಏರ್ಪೋರ್ಟ್. ಇಲ್ಲಿ ನಿಮಗೆ ಮೋನೋರೇಲ್ ವಿತ್ ವಾಟರ್ಫಾಲ್ ನೋಡೋಕ್ಕೆ ಸಿಗುತ್ತೆ. ಗೇಮ್ಸ್ ಆಡೋಕ್ಕೆ, ಅಡ್ವೆಂಚರ್ ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವಕಾಶ ಇದೆ. ಇದು ನಿಮ್ಮ ಮಕ್ಕಳ ಜೊತೆ ಹೋದರೆ ನೀವು ಅವರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರಿಗೆ 1 ಡೇ ಫುಲ್ ಸ್ಪೆಂಡ್ ಮಾಡಿ. ನಾವು ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗಿದ್ದು, ನಮ್ಮದು ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಇಮಿಗ್ರೇಷನ್ ಮುಗಿಸ್ಕೊಂಡ್ವಿ. ಇಲ್ಲಿ ಎಲ್ಲ ಮಿಷಿನ್ಸೇ ಮಾಡೋದು. ಸೆಲ್ಫ್ ಚೆಕ್-ಇನ್ ಆಗಿರಲಿ, ಇಮಿಗ್ರೇಷನ್ ಆಗಿರಲಿ, ಎಲ್ಲ ಆಟೋಮೇಟೆಡ್ ಪ್ರಾಸೆಸ್. ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಮಿಷಿನ್ಸಲ್ಲೇ. ಫಸ್ಟ್ ಥಿಂಗ್ ವೆನ್ ಯು ಲ್ಯಾಂಡ್ ಇನ್ ಟು ಡಿಫ್ರೆಂಟ್ ಕಂಟ್ರಿ ನೀವು ಮಾಡಬೇಕಾಗಿರೋದು ಟು ಗೆಟ್ ಅ ಸಿಮ್. ಚಿಯರ್ ಸ್ಟೋರ್ ಟರ್ಮಿನಲ್ 3 ಆರ್ 7-Eleven ಟರ್ಮಿನಲ್ 1 ನಿಮಗೆ ಸಿಮ್ ಕಾರ್ಡ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಅಂಜನ್ಪಾರ್ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಏರ್ಪೋರ್ಟಲ್ಲೇ ಟರ್ಮಿನಲ್ 3 ಇತ್ತು. ಆನ್ ಆನ್ ಆ್ಯಾವ್ರೇಜ್ ನಿಮಗೆ $20 ಸಿಂಗಾಪುರ್ ಇಟ್ಕೊಳ್ಳಿ 1 ಟೈಮ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಬ್ಬರಿಗೆ. ನಿಮಗೆ ಸಿಮ್ ಕಾರ್ಡ್ ತೊಗೊಳೋದ್ರಲ್ಲಿ ಒಂದು ಟಿಪ್ ಹೇಳ್ತೀನಿ. ನೀವು ಹಾಟ್ಲಿಂಕ್ ಅಂತ ಒಂದು ಸಿಮ್ ಕಾರ್ಡ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಬಿಕಾಸ್ ಅದು 4 ಕಂಟ್ರೀಸಲ್ಲಿ ವರ್ಕ್ ಆಗುತ್ತೆ. ನಾವು ಇವಾಗ ಸಿಂಗಾಪುರ್ ಮಲೇಷ್ಯಾ ಟ್ರಿಪ್ ಮಾಡೋದ್ರಿಂದ 2 ಕಂಟ್ರಿಗೆ ಯೂಸ್ ಆಗುತ್ತೆ. ಮತ್ತು ಮಲೇಷ್ಯಾಗೆ ಹೋಗ್ಬಿಟ್ಟು ಹೊಸ ಸಿಮ್ ತೊಗೊಳೋ ಅವಶ್ಯಕತೆ ಇಲ್ಲ. ನಿಮಗೆ ಏರ್ಪೋರ್ಟಲ್ಲಿ ಸಿಮ್ ಕಾರ್ಡ್ ತೊಗೊಂಡು ಮರ್ತೋಯ್ತು, ಮಿಸ್ ಆಯಿತು ಅಂದರೆ ಡೋಂಟ್ ವರಿ. ನಿಮಗೆ 7-Eleven ಸ್ಟೋರ್ಸ್ ಎಲ್ಲೆಲ್ಲಿದೆಯೋ, ಚಿಯರ್ ಸ್ಟೋರ್ ಎಲ್ಲಿದೆಯೋ ಅಲ್ಲೆಲ್ಲ ನಿಮಗೆ ಸಿಮ್ ಕಾರ್ಡ್ ಅವೈಲೇಬಲ್ ಇರುತ್ತೆ. ನಿಮ್ಮ ಏರ್ಟೆಲ್ ಸಿಮ್ಗೂ ಡೇಟಾ ರೋಮಿಂಗ್ ಆಪ್ಷನ್ ಇರುತ್ತೆ, ಬಟ್ ಅದು ತೊಗೊಂಡ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಚೀಪರ್ ವರ್ಷನ್ ಅಂದರೆ ಆ ಕಂಟ್ರಿಯಲ್ಲಿ ಅವ್ರದ್ದೇ ಸಿಮ್ ತೊಗೊಳ್ಳಿ. ಅಲ್ಲಿಂದ ನಮ್ಮ ಹೋಟೆಲ್ಗೆ ಪಯಣ. ಟ್ರಾನ್ಸ್ಪೋರ್ಟ್ಗೆ ಯು ಕ್ಯಾನ್ ಚೂಸ್ ಫಾರ್ ಗ್ರ್ಯಾಬ್ ಟ್ಯಾಕ್ಸಿ ಆರ್ MRT ಆರ್ ಬಸ್ ಫೆಸಿಲಿಟಿನೂ ಇದೆ. ವಿ ಎಕ್ಸ್ಪ್ಲೋರ್ MRT. ಸೇಮ್ ನಮ್ಮ ಬೆಂಗಳೂರು ಮೆಟ್ರೋ ಹೇಗಿದೆಯೋ ಅದೇ ಥರನೇ ಇದೆ. ನಾವೀಗ ಥಾನಾಮೆರಾ ಅಂತ, ಅದೇ ಫಸ್ಟ್ ಸ್ಟಾಪ್ ಏರ್ಪೋರ್ಟಿಂದ. ಅಲ್ಲಿಂದ ನಾವು ಬುಗೀಸ್ ಸ್ಟೇಷನ್ಗೆ ಹೋಗಬೇಕು. ನಮ್ಮ ಹೋಟೆಲ್ ಇರೋದೇ ಬುಗೀಸ್ ಸ್ಟೇಷನಲ್ಲಿ. ದಿಸ್ ಈಸ್ ಅ ಸ್ಮಾಲ್ ಕಂಟ್ರಿ, ಸೊ ನಿಮಗೆಲ್ಲ ಟೂರಿಸ್ಟ್ ಪ್ಲೇಸಸ್ಗೂ ಮೆಟ್ರೋ ಆಪ್ಷನ್ ಇದೆ. ಆಮೇಲೆ ಬಸ್ಸಸ್ಸು ನಿಯರ್ ಬೈ ಸಿಗುತ್ತೆ. ಸೊ ನಾವು ಚೀಪರ್ ಆಪ್ಷನ್ ಬೇಕಂದರೆ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅವ್ರ ಮೆಟ್ರೋದಲ್ಲಿ MRTಯಲ್ಲಿ ಮಾಡಿ. ಕ್ಯಾಬ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ನೀವು ಟೂರಿಸ್ಟ್ ಪಾಸ್ ಅದು ತೊಗೋಬೋದು. $25 ಸಿಂಗಾಪುರ್ ಡೆಪಾಸಿಟ್ ಮಾಡಿ ಆರ್ ಈಸಿ ಲಿಂಕ್ ಕಾರ್ಡ್ ಮಾಡಿಸ್ಕೋಬೋದು. ನಾವು ಬರೀ 2 ಡೇಸ್ ಇರೋದ್ರಿಂದ ವಿ ಯೂಸ್ಡ್ ಅವರ್ ವೀಸಾ ಡೆಬಿಟ್ ಕಾರ್ಡ್. ಎವ್ರಿವೇರ್ ಇನ್ ಸಿಂಗಾಪುರ್ ವೀಸಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವೀಸಾ ಅಂತ ಇರೋದೆಲ್ಲ ವರ್ಕ್ ಆಗುತ್ತೆ. ಸೊ ಅದನ್ನೇ ಯೂಸ್ ಮಾಡಿ, ಅದೇ ವರ್ತ್ ಇರೋದು. ನೀವು ಮೋರ್ ದೆನ್ 3 ಡೇಸ್ ಸಿಂಗಾಪುರ್ ಇರ್ತೀವಿ ಅಂದರೆ ಅವಾಗ ಟೂರಿಸ್ಟ್ ಪಾಸ್ನ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಈಸಿ ಲಿಂಕ್ ಕಾರ್ಡ್ನ ಮಾಡಿಸ್ಕೊಳ್ಳಿ. ಎಲ್ಲ ನಿಮ್ಮ MRT ಸ್ಟೇಷನಲ್ಲೇ ಇರುತ್ತೆ, ಅಲ್ಲೇ ಮಾಡಿಸ್ಕೋಬೋದು. ನಾವು ಬರೀ 2 ಡೇಸಿಂದ ನಮಗೆ ಇದು ಯೂಸ್ ಆಗಿಲ್ಲ, ನಾವು ಅದಕ್ಕಿಂತ ಕಡಿಮೆನೇ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ವಿ ಆಪ್ಟೆಡ್ ಫಾರ್ ವೀಸಾ ಡೆಬಿಟ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡ್, ಎರಡೂ ವರ್ಕ್ ಆಗುತ್ತೆ. ಆನ್ ದ ವೇ ನಮಗೆ ಫ್ರೂಟ್ ಶಾಪ್ ಇತ್ತು, ನಾವು ಇಲ್ಲಿರೋ ಮ್ಯಾಂಗೋ ಮತ್ತು ಡೂರಿಯನ್ ತೊಗೊಂಡು ಹೋದ್ವಿ. MRT ಸ್ಟೇಷನಿಂದ ನಮ್ಮ ಹೋಟೆಲ್ ಬರೀ ಜಸ್ಟ್ 500 ಮೀಟರ್ ಇದೆ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮದೇ ಓನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೇನು ಇನ್ಫಾರ್ಮೇಟಿವ್ ಅನಿಸುತ್ತೋ, ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ, ನಮಗೆ ಯಾವುದು ಬೆಸ್ಟ್ ವೇ ಅನಿಸುತ್ತೋ ಇಲ್ಲ ಟಿಪ್ಸ್ ಇದೆಯೋ ಅದೆಲ್ಲ ನಾವು ಶೇರ್ ಮಾಡ್ತೀವಿ ಈ ಚಾನಲಲ್ಲಿ. ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಿಟ್ಕೋಮ್ ಲೈಫ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಟು ಗೆಟ್ ದ ನೋಟಿಫಿಕೇಷನ್ಸ್. ನಮ್ಮ ಹೋಟೆಲ್ ಬಂತು, ಆಕ್ಸ್ಫರ್ಡ್ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ದು. ನಮ್ಮ ಬಜೆಟ್ ಸ್ಟೇ ಎಷ್ಟಾಯಿತು ಅದೆಲ್ಲ ತಿಳ್ಕೊಬೇಕಂದ್ರೆ ಫಾಲೋವರ್ಸ್. ನೀನು ಚೆಕ್-ಇನ್ ಮಾಡಿಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ ಯಾವ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ತೀನಿ. ಓಕೆ, ಬಾಯ್.